ಹಾಯ್ ಗೈಸ್, ನಮಸ್ಕಾರ. ಮಂಗಳಗೌರಿ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೊಂದು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಮಾಮೂಲಿ ಬಿಸಿಬೇಳೆ ಬಾತಲ್ಲ, ಒಂದ್ಸಲ ತೋರಿಸಿದ್ದೀನಿ ಬಿಸಿಬೇಳೆ ಬಾತು. ಇದು ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ ಇವತ್ತು. ಅವಲಕ್ಕಿ ಒಂದು 3/4 ಗ್ಲಾಸ್ ತೊಗೊಂಡಿದ್ದೀನಿ. ತೊಗರಿಬೇಳೆ ಒಂದು ಅರ್ಧ ಗ್ಲಾಸು. ತರಕಾರಿ ಹಚ್ಚಿಟ್ಕೊಂಡಿರೋದು ಮಿಕ್ಸ್ ತರಕಾರಿ, ಗೆಡ್ಡೆಕೋಸು, ಹುಳ್ಳಿಕಾಯಿ, ಕ್ಯಾರೆಟು, ಒಂದು ಸ್ವಲ್ಪ ಅವರೆಕಾಳು ಹಾಕಿದ್ದೀನಿ. ಅದಕ್ಕೆ ಟೊಮೆಟೊ, ಕಡಲೆಬೀಜ, ಬೆಲ್ಲ, ಕ್ಯಾಪ್ಸಿಕಮ್ ಇದೆಲ್ಲ ಒಗ್ಗರಣೆಗೆ ಹಾಕೋಕ್ಕೆ. ಈರುಳ್ಳಿ, ಕ್ಯಾಪ್ಸಿಕಮ್, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು. ತುಂಬ ಚೆನ್ನಾಗಿರುತ್ತೆ ಇದು ಅವಲಕ್ಕಿ ಬಿಸಿಬೇಳೆ ಬಾತು. ನಾರ್ಮಲಾಗಿ ಅನ್ನದ್ದೆಲ್ಲ ಮಾಡ್ತಾರಲ್ವ, ಇದು ಅವಲಕ್ಕಿದು ಮಾಡ್ತಾಯಿದ್ದೀನಿ ನಾನು. ನೋಡೋಣ ಬನ್ನಿ ಹೆಂಗೆ ಮಾಡೋದು ಅಂತ. ಮೇನಾಗಿ ಬಿಸಿಬೇಳೆ ಬಾತ್ ಬೇಕು, ಪೌಡ್ರ್ ಬೇಕು. ಮೊನ್ನೆ ಮಾಡಿದ್ದೆ, ತೋರಿಸಿದ್ದೆ ನಾನು, ಪೌಡ್ರ್ ಮಾಡಿರೋದು ಹಾಕಿದ್ದೀನಿ ನೋಡಿ. ಇವತ್ತು ಮಾಡ್ತಾಯಿದ್ದೀನಿ, ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಇವತ್ತು ಅವಲಕ್ಕಿದು ಮಾಡಿ ತೋರಿಸೋಣ ನಿಮಗೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಕ್ತಾಯಿದ್ದೀನಿ ತೊಳೆಯೋಕ್ಕೆ ಬೇಳೆನ. ತರಕಾರಿ ಎಲ್ಲ ಹಚ್ಬಿಟ್ಟು ತೊಳೆದು ಇಟ್ಟಿದ್ದೀನಿ ಚೆನ್ನಾಗಿ. ಅದೇನು ತೊಳೆಯೋದು ಬೇಕಾಗಲ್ಲ, ಎಲ್ಲ ತೊಳೆದು ಇಟ್ಟಿದ್ದೀನಿ. ತೊಳ್ಕೊಂಡು ಬರ್ತೀನಿ ಬೇಳೆ. ಒಂದು 2 ಗ್ಲಾಸ್ ಅಷ್ಟು ನೀರಿಡೋಣ. ಅದು ಗ್ಲಾಸಲ್ಲಿ, ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಲ್ಲ ಬೇಳೆ ಅವಲಕ್ಕಿ, ಅದರಲ್ಲೇ 2 ಗ್ಲಾಸ್ ಅಷ್ಟು ನೀರು ಇಕ್ಕಿದ್ದೀನಿ. ತರಕಾರಿ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಒಂದು 4 ಹುಳ್ಳಿಕಾಯಿ, ಒಂದು ಕ್ಯಾರೆಟು, ಅರ್ಧ ಗೆಡ್ಡೆಕೋಸು, ಆ ಥರ. ಇದು ಒಗ್ಗರಣೆಗೆ ಹಾಕ್ತೀನಿ. ಟೊಮೆಟೊ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕೂಗೋಕ್ಕಿಡೋಣ. ಸ್ವಲ್ಪ ಅರಿಶಿನ ಹಾಕೋಣ ಇದಕ್ಕೆ. ತೊಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಕೂಗೋಕ್ಕಿಡೋಣ ಇದನ್ನು ಇವಾಗ. ಸ್ಟವ್ ಹಚ್ತೀನಿ. ಇದು 2 ಕೂಗಲಿ. ಇದು ಈ ಕಡೆ ಸೈಡಲ್ಲಿ ಇದು ಅವಲಕ್ಕಿ ತೊಳೆದು ಇಟ್ಕೊತೀನಿ. ತೊಳೆದ್ಬಿಟ್ಟು ಸುಮ್ಮನೆ ಹಂಗೆ ಇಟ್ಕೊಳ್ಳೋಣ. ಆಮೇಲೆ ಅದು ಎಲ್ಲ ಬೇಳೆ ಎಲ್ಲ ಒಗ್ಗರಣೆ ಹಾಕ್ತೀವಲ್ಲ, ಅವಾಗ ಹಾಕಿದ್ರೆ ಆಯಿತು. ನೋಡಿ ತೊಳೆದಿದ್ದೀನಿ. ಇದು ಅವಲಕ್ಕಿ ಒಂದು 2 ಸಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ. ಸ್ವಲ್ಪ ಹೊತ್ತು, 1 2 ನಿಮಿಷ ನೆನ್ಕೊಳತ್ತದು. ಏನು ಫುಲ್ಲು ನೆನೆಯೋಕ್ಕೆ ನೀರು ಹಾಕಿಲ್ಲ ನಾನು, ಸುಮ್ಮನೆ ತೊಳೆದಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ನನ್ನ ಹೆಸರು ಮಂಗಳಗೌರಿ ಅಂತ. ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ ನಾನು, ಯೂಟ್ಯೂಬ್ ಚಾನಲ್ಲು. ನನಗೆ 54 ವರ್ಷ ಈಗ. ಮನೇಲಿ ಕೂತು ಬೇಜಾರಾಗುತ್ತೆ, ಕೆಲ್ಸಕ್ಕೆ ಹೋಗೋಕ್ಕೂ ಆಗೋದಿಲ್ಲ ಅಂದ್ಬಿಟ್ಟು. ಮನೇಲಿ ಮಕ್ಕಳು ಕೆಲ್ಸಕ್ಕೆ ಹೋಗೋದು ಬೇಡ ಅಂತಾರೆ. ಹಾಗಾಗಿ ಏನಾದರೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ಲು. ಎಲ್ಲದಕ್ಕೂ ಮಕ್ಕಳ ಹತ್ರ ಇದು ಮಾಡೋಕ್ಕಾಗಲ್ಲ ಅಂತ. ಆದರೆ ಯಾಕೋ ಯೂಟ್ಯೂಬ್ ಚಾನಲ್ಲು ನಡೀತಾನೇ ಇಲ್ಲ, ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬು ಜಾಸ್ತಿ ಆಗ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಕ್ಲೋಸ್ ಮಾಡಿಬಿಡೋಣ ಅಂತ ಒಂದು ಕಡೆ ಅನಿಸ್ತೈತೆ. ಆದರೂ ನಿಮ್ಮನ್ನು ಒಂದು ಸಲ ಕೇಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಏನು ಮಾಡೋಣ ಅಂತೀರಾ ಅಂತ ನೀವೇ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಹಾಕಿ ಫ್ರೆಂಡ್. ಯೂಟ್ಯೂಬ್ ನೆಡ್ಸ್ಕೊಂಡು ಹೋಗೋದಾ ಇಲ್ಲ ಸ್ಟಾಪ್ ಮಾಡಿಬಿಡೋಣ ಅಂತ. ಏನೋ ಎಲ್ಲರೂ ಮಾಡ್ತಾಯಿದ್ದಾರಲ್ಲ, ಚೆನ್ನಾಗಿ ದುಡಿತಾ ಇದ್ದಾರೆ ಅಂತ ಒಂದು ಮಾಡಿದೆ ಸ್ಟಾರ್ಟ್ನ. ವ್ಯೂಸು ಬರ್ತಿಲ್ಲ, ಸಬ್ಸ್ಕ್ರೈಬರು ಆಗ್ತಾಯಿಲ್ಲ, ಏನೂ ಇಲ್ಲ. ಎಷ್ಟು ಕಷ್ಟಪಟ್ಟು ಮಾಡ್ತೀವಲ್ವ, ಏನೋ ಒಂದು ವೀಡಿಯೋ ಮಾಡಬೇಕು ಅಂದರೆ ನಾವು ಒಂದು 2 ಅವರ್ 3 ಅವರ್ ಆದರೂ ಎಲ್ಲ ರೆಡಿ ಮಾಡೋದು ಎಲ್ಲ ಇರುತ್ತೆ. ನಾನು ಓದಿಲ್ಲ, ಬರ್ದಿಲ್ಲ, ನನಗೆ ಜಾಸ್ತಿ ಮಾತಾಡೋಕ್ಕೂ ಬರೋದಿಲ್ಲ. ಈ ಕುಕ್ಕಿಂಗ್ದಾದರೂ ಮಾಡ್ಬೋದಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಆದರೂ ಯಾಕೋ ಮುಂದಕ್ಕೆ ಹೋಗ್ತಾಯಿಲ್ಲ. ಸ್ಟಾರ್ಟಿಂಗಲ್ಲಿ ಹೆಂಗೋ ಸುಮಾರಾಗಿ ಹೋಯ್ತು ಮುಂದಕ್ಕೆ. ಈಗ ಯಾಕೋ ಸ್ಟಾಪ್ ಆಗಿಬಿಟ್ಟೈತೆ, ಹೋಗ್ತಾನೆ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಮಾಡಿರೋ ವೀಡಿಯೋದಲ್ಲಿ ಇಷ್ಟು ವೀಡಿಯೋ ಮಾಡಿದ್ದೀನಿ, 43 ಮಾಡಾಕಿದ್ದೀನಿ, 44 ವೀಡಿಯೋ. ಆ ಅಡುಗೆಯಲ್ಲಿ ನಿಮಗೆ ಯಾವ ಅಡುಗೆ ಇಷ್ಟ ಆಗುತ್ತೆ ಅಂತ ಒಂದು ಕಮೆಂಟ್ ಹಾಕಿ. ನಾವು ಅಡುಗೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಫ್ರೆಂಡ್. ನಿಜವಾಗೂ ಹೇಳ್ತಾಯಿದ್ದೀನಿ. ಒಂದು 2 3 ಜನನೋ, ಎಷ್ಟು ಜನ ಕಮಿಟ್ ಆಗ್ತೀರೋ ನೋಡಿ. ಅಷ್ಟು ಜನ ಕಮಿಟ್ ಹಾಕಿದವ್ರಿಗೆಲ್ಲರಿಗೂ ನಾನು ನಿಮಗೆ ಯಾವ ಅಡುಗೆ ಇಷ್ಟ ಅಂತ ಮಾಡಿ ಕಳಿಸ್ತೀನಿ. ಟೇಸ್ಟ್ ನೋಡಿ. ನೋಡಿ
ಇದು ಕೂಗಿದೆ ಕುಕ್ಕರು, ವಿಶಿಲ್ ಬಂದಿದೆ, ತಣ್ಣಗಾಗಿದೆ. ನೋಡೋಣ ಬನ್ನಿ. ಆಗಿದೆ ಇದು. ಇದೇನು ಗೊತ್ತಾ, ಇದು 10 ನಿಮಿಷಕ್ಕೆ ಆಗೋಗುತ್ತೆ ಇದು ಬಿಸಿಬೇಳೆಬಾತು. ನೀವು ಬಿಸಿಬೇಳೆಬಾತು ತಿನ್ನಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ ತಕ್ಷಣವೇ ನೀವು ಮಾಡ್ಕೋಬೋದು. ಆರ್ಡ್ರ್ ಮಾಡ್ತೀರಾ ಇವಾಗ ಬ್ಯಾಚ್ಲರ್ ಹುಡುಗ ಹುಡುಗಿ, ಗರ್ಲ್ಸ್ ಬಾಯ್ಸ್ ಯಾರಾದರೂ ಆಗಿರ್ಬೋದು, ಅದು ಬರೋದಕ್ಕೆ 1 ಅವರ್ ಆಗುತ್ತೆ, ಮಿನಿಮಮ್ ಅಂದರೂ 1 ಅವರ್ ಆಗುತ್ತೆ. ಆ 1 ಅವರಲ್ಲಿ ನೀವು 1/4 ಗಂಟೆಲೇ ಮನೇಲಿ ಚಟ್ ಅಂತ ಮಾಡ್ಕೊಂಡು ತಿನ್ಬಿಡ್ಬೋದು ಬಿಸಿಬೇಳೆಬಾತು. ಅವಲಕ್ಕಿ ಬಿಸಿಬೇಳೆಬಾತು ಮಾಡ್ಕೊಬೋದು. ನೀವು ಅಕ್ಕಿದು ಮಾಡ್ತೀವಿ ಅಂದ್ರೆ 1/4 ಗಂಟೆಲಿ ರೆಡಿಯಾಗಿ ಹೋಗುತ್ತೆ. ಚೆನ್ನಾಗಿ ಹೆಲ್ದಿಯಾಗಿ ತಿನ್ಬೋದು ಮನೇಲೆ ಮಾಡಿಕೊಂಡು. ಬನ್ನಿ ಇದು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿದ್ರೆ ಎಷ್ಟು 5 ನಿಮಿಷಕ್ಕೆ ಆಗೋಗುತ್ತೆ. ನಿಮಗೆ ಇಲ್ಲಿ ತೆಳ್ಳಗಿರ್ಬೋದು, ನೀವು ಆಫೀಸ್ಗೆ ತೊಗೊಂಡೋಗೋಷ್ಟೊತ್ತಿಗೆ ಅದು ಅವಲಕ್ಕಿ ಗಟ್ಟಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು ಇದು, ಅವಲಕ್ಕಿ ಬಿಸಿಬೇಳೆಬಾತು. ಏನು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿರ್ತೀರಾ, ಮನೇಲಿ ಮಾಡ್ಕೊಂಡಿಲ್ಲ ಅಂದ್ರೂ ನೀವು ಒಂದು ಪ್ಯಾಕೆಟ್ ತಂದರೆ ಸಾಕು. ಬ್ಯಾಚಲರು ಮನೇಲಿ ಏನು ರೆಡಿಯಾಗಿ ಇಟ್ಕೊಂಡಿರಲ್ಲ ಅನ್ನೋ ಚಿಂತೆನೇ ಬೇಡ, ಮನೇಲಿರೋ ಐಟಮ್ಮೇ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇದು ಬ್ಯಾಚಲರ್ ಹುಡುಗರಿಗೋಸ್ಕರ ತೋರಿಸ್ತಾ ಇರೋದು. ಒಂದು 1/4 ಗಂಟೆಯಲ್ಲಿ ನೀವು ಎಲ್ಲ ರೆಡಿ ಮಾಡಿಕೊಂಡ್ರು ಪಟ್ ಅಂತ ಆಗೋಗುತ್ತೆ. ಸಾಸಿವೆ ಹಾಕ್ತಾಯಿದ್ದೀನಿ ಈಗ, ಒಂದು 1/4 ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಚಿಟಪಟ ಅಂತ ಸಿಡಿಲಿ ನೋಡಿ. ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ. ಕರಿಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮ್, ಒಂದು 1/4 ಕ್ಯಾಪ್ಸಿಕಮ್ ಅದು ಇಟ್ಕೊಂಡಿದ್ದೀನಿ ಅಷ್ಟೇ, ಒಂದು ಸಣ್ಣ ಈರುಳ್ಳಿ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈರುಳ್ಳಿ ಕ್ಯಾಪ್ಸಿಕಮ್ಮು ಈ ಒಗ್ಗರಣೆಲ್ಲ ಬೇಯಬೇಕು. ಎಣ್ಣೆ ಹಾಕಿದ್ದೀವಲ್ಲ ಅದರಲ್ಲೇ ಬೇಯಬೇಕು, ಅವಾಗಲೇ ಟೇಸ್ಟು. ಕ್ಯಾಪ್ಸಿಕಮ್ ಏನು ಫುಲ್ ಬೇಯಲಿಲ್ಲ ಅಂದರೂ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ. ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಸಣ್ಣದು ಅಂದರೆ ತುಂಬ ಸಣ್ಣದು ಅಲ್ಲ, ದಪ್ಪದು ಅಲ್ಲ, ಮೀಡಿಯಮ್ ಆಗಿರೋದು. ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ, ನೀವು ಮನೇಲಿ ಹೆಲ್ದಿಯಾಗೂ ತಿನ್ಬೋದು. ಆರ್ಡ್ರ್ ಮಾಡಿದ್ರೆ ಅಷ್ಟೊಂದು ಟೈಮ್ ತೊಗೊತಾರೆ ತಂದುಕೊಡೋದಕ್ಕೂ. ನೀವು ಮನಸ್ಸಲ್ಲಿ ಅಂದ್ಕೊಂಡ ತಕ್ಷಣ ಮಾಡ್ಕೊಂಡು ತಿನ್ಬೋದು. ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರಿ. ಅಪ್ಪ ಅಮ್ಮನ ಬಿಟ್ಟು ಮನೆ ಬಿಟ್ಟು ತುಂಬ ದೂರದಲ್ಲಿ ಬಂದಿರ್ತೀರ, ಬ್ಯಾಚಲರ್ ಹುಡುಗಿ ಇದ್ರೂ ಬೇರೆ ರೂಮ್ ಮಾಡ್ಕೊಂಡು ಮನೆ ಮಾಡ್ಕೊಂಡು ಹೋಗ್ತೀರ, ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು ಅವಲಕ್ಕಿ ಬಿಸಿಬೇಳೆಬಾತು. 10 ನಿಮಿಷಕ್ಕೆ ಆಗೋಗುತ್ತೆ ನೀವು ಮಾಡಿಕೊಂಡು. ಏನು ಒಂದು 4 ಬೀನ್ಸು, ಒಂದು ಅರ್ಧ ಕ್ಯಾರೆಟು, ಒಂದು ಅರ್ಧ ಗೆಡ್ಡೆಕೋಸು ಮಾಡಿಕೊಂಡ್ರೆ ಒಂದು 3 ಜನ ಆದರೂ ತಿನ್ಬೋದು. ಮಿನಿಮಮ್ ಒಂದು 2-3 ಜನ ತಿನ್ಬೋದು. ಒಂದು 2 ಸ್ಪೂನ್ ಹುಣಸೆಹಣ್ಣು ಕಟ್ ಹಾಕ್ತಾಯಿದ್ದೀನಿ, ತಕ್ಕೊಂಡು ಇಟ್ಕೊಂಡಿದ್ದೆ ಸೊಪ್ಪು ಎಲ್ಲನೂ ಆಗಲೇ ಹಾಕಿದೆ. ಈಗ ಬಿಸಿಬೇಳೆಬಾತು ಪೌಡ್ರ್ ಹಾಕೋಣ. 1 ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಮಾಡೋದ್ರಿಂದ ಬಿಸಿಬೇಳೆಬಾತು ಪೌಡ್ರೂ ಗಮ್ಮಂತ ಚೆನ್ನಾಗಿರುತ್ತೆ ನಿಮಗೆ ತಿನ್ನೋದಕ್ಕೂ. ಈಗ ಕಟ್ ಹಾಕ್ತಾಯಿದ್ದೀನಿ ಬೇಯ್ತಿರೋ ತರಕಾರಿ, ಬೇಳೆ ಎಲ್ಲ. ಹೆಲ್ದಿಯಾಗೂ ಇರುತ್ತೆ, ನೀವು ಮನೇಲಿ ಮಾಡ್ಕೊಂಡು ತಿಂದರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಹಿಂಗೆ ಹಾಕೋದಿಲ್ಲ, ನಮ್ಮ ಮನೇಲಿ ತಿನ್ನೋದಿಲ್ಲ, ಹಂಗಾಗಿ ಹಿಂಗೆ ಯೂಸ್ ಮಾಡಲ್ಲ. ನೀವು ಹಿಂಗೆ ಒಗ್ಗರಣೆಗೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತಿಗೆ. ಪುಳಿಯೋಗರೆ ಪೌಡ್ರಿಗೆ ಎಲ್ಲ ಹಿಂಗೆ ಯೂಸ್ ಮಾಡಬೇಕು, ಚೆನ್ನಾಗಿರುತ್ತೆ. ನೀವು ಆರೋಗ್ಯಕ್ಕೂ ಒಳ್ಳೆಯದು ಹಿಂಗು. ನಾವು ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ ಜಾಸ್ತಿ, ಹಿಂಗೆ ಜಾಸ್ತಿ ಯೂಸ್ ಮಾಡಲ್ಲ, ತಿನ್ನೋದಿಲ್ಲ ನಮ್ಮ ಮನೇಲಿ, ಹಾಗಾಗಿ ಹಿಂಗೆ ಹಾಕಿಲ್ಲ ನಾನು. ಮೊನ್ನೆ ಬಿಸಿಬೇಳೆಬಾತು ಪೌಡ್ರ್ ಮಾಡಿದಾಗಲೂ ಅಷ್ಟೇ ಹಿಂಗೆ ಹಾಕಿಲ್ಲ. ನೀವು ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ನೋಡಿ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಇದು ಅವಲಕ್ಕಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಅವಲಕ್ಕಿ ಅಂತ ಅಂದ್ಕೋಬೇಡಿ, ನೀವು ಮಾಡಿರ್ತೀರ, ಆದ್ರೂ ಚೆನ್ನಾಗಿರುತ್ತೆ ಇದು ಅವಲಕ್ಕಿ ಬಿಸಿಬೇಳೆಬಾತು. ತರಕಾರಿ ಜಾಸ್ತಿ ಇದೆ, ಅವಲಕ್ಕಿ ಕಮ್ಮಿ ಇರುತ್ತೆ, ಚೆನ್ನಾಗಿರುತ್ತೆ. ತೆಳ್ಳಿಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ ತಿಂತಾಯಿದ್ರೆ.
ಇದೊಂದೇ ಒಂದು ಮರಳು ಬರಲಿ, ಸುಮ್ಮನೆ ಒಂದು ಕುದೀಲಿ ಸಾಕು. ನೋಡಿ, ನಿಮ್ಗೆ ಅಕ್ಕಿ ಬಿಸಿಬೇಳೆ ಬಾತು ಅಂತ ಅನಿಸ್ತಾನೆ ಇದೆ, ಇದು ಅವಲಕ್ಕಿದು ಅಂತ ಅನಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಾಗಿದೆ, ಗಮ್ಮಂತ ಇದೆ ಪೌಡ್ರು, ಬಿಸಿಬೇಳೆ ಬಾತು ಪೌಡ್ರು. ಇದೊಂದು ಸ್ವಲ್ಪ ಕುದೀಲಿ. ಒಣ ಕೊಬ್ಬರಿನೂ ಹಾಕ್ಬಿಡ್ತೀನಿ. ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಸ್ವಲ್ಪ. ಸುಮ್ಮನೆ ಬಿಸಿ ಮರಳಿದ್ರೆ ಸಾಕು, ಒಂದು ಮರಳು. ನಿಮ್ಗೆ ಇನ್ನೂ ಇದಕ್ಕಿಂತ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು. ಯಾಕಂದರೆ ಇದು ಆರಿದ್ರೆ ಇನ್ನೂ ಗಟ್ಟಿ ಆಗುತ್ತೆ, ಚೆನ್ನಾಗಿರುತ್ತೆ. ತೆಳ್ಳಗಿದ್ದಷ್ಟು ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ನೀವು ರುಚಿಯಾಗಿ. ನೋಡಿ, ನಿಮ್ಗೆ ಇದು ಅವಲಕ್ಕಿದು ಅಂತ ಅನಿಸ್ತಾನೇ ಇಲ್ಲ, ಬಿಸಿಬೇಳೆ ಬಾತು ಅಷ್ಟು ಚೆನ್ನಾಗಾಗಿದೆ. ಇದೊಂದೇ ಒಂದು ಮರಳು ಬರಲಿ. ನೋಡಿ, ಮಳ್ತಾ ಇದೆ. ಇದು ಒಂದೇ ಒಂದು ಮಳ್ಳಿದ್ರೆ ಸಾಕು, ಸುಮ್ಮನೆ ಹಿಂಗೆ. ಜಾಸ್ತಿ ಏನು ಬೇಯಬೇಕು ಅಂತ ಏನಿಲ್ಲ. ನೋಡಿ ಏನು ಚೆನ್ನಾಗಿದೆ. ನೋಡಿ, ನಿಮಗೆ ಇದು ಬಿಸಿಬೇಳೆ ಬಾತಿದ್ದು ಅವಲಕ್ಕಿದು ಅಂತ ಅನಿಸ್ತಾನೇ ಇಲ್ಲ ನಿಮಗೆ. ಮಾಡ್ಕೊಂಡು ತಿಂದು ನೋಡಿ. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರು ಮಾಡ್ಕೊಂಡು ತಿನ್ಬೋದು. ಎಷ್ಟು ಒಂದು 10 ನಿಮಿಷ ಆಗುತ್ತಷ್ಟೇ. ಸರ್ವ್ ಮಾಡೋಣ ಈಗ. ನನ್ನ ಮೊಮ್ಮಗಂಗಂತೂ ತುಂಬ ಇಷ್ಟ ಬಿಸಿಬೇಳೆ ಬಾತ್ ಅಂದರೆ. ಅದು ಅವರೆಕಾಳು ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ತಿಂದು ನೋಡಿ. ರುಚಿಯಾಗಿರೋ ಬಿಸಿಬೇಳೆ ಬಾತು, ಅವಲಕ್ಕಿ ಬಿಸಿಬೇಳೆ ಬಾತು. ಕೊತ್ತಂಬರಿ ಹಾಕಿರಲಿಲ್ಲ. ಬಿಸಿಬೇಳೆ ಬಾತು, ಅವಲಕ್ಕಿ ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿರುತ್ತೆ. ತಿನ್ನಿ, ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯವಾಗಿ ತಿನ್ಬೋದು. ನಿಮ್ಗೆ ಅಂದ್ಕೊಂಡಿದ್ದ ತಕ್ಷಣ 10 ನಿಮಿಷಕ್ಕೆ ಮಾಡ್ಕೊಬೋದು ಮನೇಲಿ, ಏನು ಕಷ್ಟ ಇಲ್ಲ. ಬಾಯ್.